ಘಟವೇ ಖುಷಿಘಟವೇ ನೀನು ದಿಟದಂತೆ ತೋರಿ ಮೋಹಿಪದನು ಏನೆಂಬೆ. ಮೊದಲು ಮೃತ್ತಿಕೆಯ ಪಿಂಡದಳು ನೀನಿಲ್ಲವು, ಹುಟ್ಟಿದ ಬಳಿಕ ಒಡೆದು ಧೂಳಾಗೆ ನೀನಿಲ್ಲ. ವಿದಿತ ವಿಧಾದ್ಯಾಂತದೊಳಗೆ ನೀನಿಲ್ಲ, ಮಧ್ಯದೋಳು ಆವ ರೂಪು ನಿನಗೆ ನಿಜಬಹುದು. ನರರ ಮುಖದ ನುಡಿ ಮಾತ್ರದ ಇರವಿನಿಂದೆ ಪರಿಕಲ್ಪಿತ ಆಕಾರದಿಂದೆ ವಿವೇಕ ವಿರಹಿತರಿಗೆ ಪರಮಾರ್ಥವೆನಿಸಿ ತೋರ್ಪೆ ಪರಕಿಸಲೆಂದು ನಿನಗುಂಟೆ ತೋರ್ಕೆ. ಇಲ್ಲೆನಿಸದ ತೋರದ ಅಡಗದ ಮೃತ್ತಿಕೆಯಲ್ಲದೆ ನಿನ್ನ ನೆಲ್ಲೆಯೂ ಕಾಣೆನೋ ಅರಸಿ. ಉಳ್ಳ ಮೃತ್ತಿಕೆಯಂತೆ ಶಂಭುಲಿಂಗವೇ ಜಗವೆಲ್ಲವೂ ನಿನ್ನಿಂದ ಆದುದು ಇಂತು. ಘಟವೇ ಖುಷಿಘಟವೇ ನೀನು ದಿಟದಂತೆ ಮೋಹಿಪುದನು ಏನೆಂಬೆ. ಅಧ್ಯಾತ್ಮ ಚಿಂತನೆಯೊಳಗೆ ಲೌಕಿಕದೊಳಗೆ ಅನಿಸುತ್ತೆ ಜಗತ್ ಸತ್ಯ, ಇದು ಶಾಶ್ವತ. ವಿಜ್ಞಾನನ ತಿಳ್ಕೊಂಡಿದ್ದು ಜಗತ್ತು ಸತ್ಯ ಅಂತ ಹಿಡ್ಕೊಂಡು ವಿಜ್ಞಾನ ಕೆಲಸ ಮಾಡಿ. ಋಷಿಮುನಿಗಳನ್ನು ನೋಡಿದರೆ ಈ ಜಗತ್ತು ಮಿಥ್ಯ, ಸದ್ವಸ್ತು ಇದಕ್ಕೆ ಆಧಾರವಾಗೈತೆ ಅಂತ ಋಷಿಮುನಿಗಳು. ಅದಕ್ಕೆ ಇವರು ಉದಾಹರಣೆ ಕೊಟ್ಕೊಂಡು ಹೇಳ್ಕೊಂತ ಹೊಂಟಾರೆ. ಎಷ್ಟು ಮಿತ್ತಿದ್ರು ಎಷ್ಟು ಸತ್ಯದಂಗೆ ತೋರಿಸ್ತಲ್ಲ, ಇದ ಮಾಯ. ನಿತ್ಯ ಇದ್ದರೂ ಸತ್ಯ ಅನ್ನಿಸ್ತದೆ, ಸುಳ್ಳಿದ್ರೂ ಕರೆಣ ಅನ್ನಿಸ್ತದೆ. ಅದಕ್ಕೆ ಅವರು ಚಂದನ ಉದಾಹರಣೆ ಕೊಟ್ಟು ಆ ಉದಾಹರಣೆ ಮೂಲಕ ತಿಳಿತಿತ್ತನು ಅಂತ ತಿಳಿಸ್ಕೊಂತ. ಈ ದೇಹ ತೊಗೊಂಡ್ಕೊಳ್ಳಿ ನಮ್ಗೆ ಏನಿಸ್ತತಿ, ದೇಹ ಭಾವದೊಳಗೆ ನಿಂತ್ಕೊಂಡು ನೋಡಿದಾಗ ಇದು ಸತ್ಯನ ಅನ್ನಿಸ್ತದೆ. ನಾವೆಲ್ಲ ದೇಹಗಳು ಆಗಿದ್ದರಿಂದ, ದೇಹವನ್ನು ನಾನಂತ ನಂಬಿದ್ರಿಂದ ಇದನ್ನು ಬಿಟ್ಟು ವಿಚಾರ ಮಾಡುವಂಥ ಶಕ್ತಿ ನಾವು ಪ್ರದರ್ಶಿಸ್ಕೊಂಡಿಲ್ಲ. ಸಾಮಾನ್ಯವಾಗಿ ಏನಾಕೈತಿ, ಇದನ್ನು ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಒಂದು ಬಂದಿದ್ದಾದರೆ ಈ ಜನ್ಮ ಸಂಸ್ಕಾರ ಬಲದಿಂದ ಈ ಶರೀರ ಭಾವ ಗಟ್ಟಿಯಾಗಿರ್ತದೆ. ಅದಕ್ಕೆ ಈ ಜಗತ್ತಿನೊಳಗೆ ಮನುಷ್ಯನಿಗೆ ಅಷ್ಟೇ ಇದು ಯಾಕೆ ಪ್ರಾಮುಖ್ಯತೆ ಕೊಡ್ತಾರಪ್ಪ ಅಂದರೆ ಇದನ್ನು ವಿಚಾರ ಮಾಡಿ ತಿಳ್ಕೊಳ್ಳುವಂಥ ಸಾಮರ್ಥ್ಯ. ಅಕಸ್ಮಾತ್ ಮನುಷ್ಯನಿಗೆ ವಿಚಾರ ಮಾಡೋ ಸಾಮರ್ಥ್ಯ ಇರಲಿಲ್ಲ ಅಂದರೆ ಈ ಪ್ರಶ್ನೆನೇ ಬರ್ತಿರಲಿಲ್ಲ. ಪಶು ಪಕ್ಷಿ ಪ್ರಾಣಿ ಹೆಂಗದಾವಲ್ಲ ಹಂಗೆ ಒಂದು ಜೀವಿ ಆಗಿ ಬದುಕು ಹೋಗ್ಬಿಡ್ತೀವಿ. ಮನುಷ್ಯನಿಗೆ ಈ ಸತ್ಯ ಅಸತ್ಯವನ್ನು ವಿಚಾರ ಮಾಡುವಂಥ ಸಾಮರ್ಥ್ಯ ಇದ್ದಿದ್ದರಿಂದ ಇದನ್ನು ಋಷಿಮುನಿಗಳು ಆ ಸಾಮರ್ಥ್ಯವನ್ನು ಪಡೆದು ಅನುಭವಿಸಿ ಹೇಳ್ಯಾರ. ಸಾಮಾನ್ಯನಿಗೆ ಈ ಅನುಭವ ನಿಲ್ಕೋದಿಲ್ಲ. ಸಾಮಾನ್ಯನಿಗೆ ಈ ಜಗತ್ತು ಮಿಥ್ಯ, ಈ ಶರೀರ ಮಿಥ್ಯ ಅಂತ ಹೇಳಿಕೊಳ್ಳೋಣ ತಿಳಿದಿಲ್ಲ. ಯಾಕೆ ತಿಳಿದಿಲ್ಲ ಅಂದ್ರೆ ಜಡಮತಿ ಹಾಕೊಂಡು ಕುಂತಾರೆ. ಈಗ ಉದಾಹರಣೆಗೆ ಅವ್ರು ಕೊಟ್ಟಿದ್ದು ಏನಪ್ಪ, ಮಡಿಕೆ ಉದಾಹರಣೆ ಕೊಡ್ತಾರೆ. ಮಡಿಕೆ ತೋರೇತಿ ಅಥವಾ ಕುಡಿಕೆ ತೋರೇತಿ, ಹರಿವಿ ತೋರೇತಿ, ಏನು ಪಾತ್ರೆಗಳನ್ನು ಏನೇನು ಮಾಡ್ಯಾರಲ್ಲ ಮಣ್ಣಿನಿಂದ ಅವೆಲ್ಲ ಕಾಣಕತ್ತ ಅವನ ಹೆಸರಿಟ್ಟು ಕರಿತೀನಿ. ಮೊದಲು ಇದ್ರ ಇರಲಿಲ್ಲ, ಆದಿದೊಳಗೂ ಇಲ್ಲ, ಅಂತ್ಯದೊಳಗೂ ಇಲ್ಲ, ನಡುವಷ್ಟೇ ತೋರೇತಿ. ಮೊದಲು ಇದ್ದು, ಕೊನೆಗೂ ಇದ್ದು, ನಡುವು ಇದ್ದು, ಯಾವಾಗ ಇರೋದನ್ನು ನೀ ಮರೆತು ಬಿಟ್ಟು ಯಾವುದು ನಡುವು ತೋರುತ್ತಲ್ಲ ಅದನ್ನಷ್ಟೇ ಹಿಡ್ಕೊಂಡು ಕೂತಿ ಹಂಗೆ ಈ ಶರೀರನೂ ಐತಿ ನೋಡು ಅಂತ ಹೇಳ್ತಾರೆ. ಪಾತ್ರೆ ಮಣ್ಣಿನಿಂದ ಆಗೈತಿ, ಹರಿವಿ ಮಣ್ಣಿನಿಂದ ಆಗೈತಿ, ಕುಡಿಕೆ ಮಣ್ಣಿನಿಂದ ಆಗೈತಿ. ಆ ಮಣ್ಣಿನಿಂದ ತೋರಿದಂಥ ವಸ್ತುಗಳನ್ನು ಸತ್ಯ ದಿಟ ಅಂತ ಹಿಡ್ಕೊಂಡು ಕೂತಿ, ಹರಿವಿ ಮಡಿಕೆ ಅನ್ಕೊಂತ ಕೂತಿ. ಅದು ಮೊದಲು ಮಣ್ಣಿತ್ತು, ಪಾತ್ರೆ ಆದಾಗ ಮಣ್ಣನ ಐತಿ, ಕೊನೆಗೂ ಮಣ್ಣನ ಇರ್ತೈತಿ. ಮೊದಲು ಧೂಳ, ನಡುವು ಧೂಳ ಐತಿ, ಪಾತ್ರೆ ಒಡೆದ ಮೇಲೆ ಧೂಳ ಐತಿ. ಅರ್ಥಾರ್ಥ ಏನಪ್ಪ ಅಂದ್ರೆ ಈ ಶರೀರನೂ ಹಂಗೈತಿ, ಇದನ್ನು ನೀನು ತಿಳ್ಕೊಳಕ್ಕೆ ಬರುವಲ್ಲ. ನಡು ಹಿಡ್ಕೊಂಡು ಕುಂತು ಬಿಟ್ಟು ಈ ಶರೀರ ನಾನು ಅಂತೇಳಿ ಈ ಶರೀರವನ್ನು ಅದಕ್ಕೆ 3 ಅವಸ್ಥೆಗಳನ್ನು ಪರಿಶೀಲನೆ ಮಾಡೋದು. ಅದಕ್ಕೆ ಅಷ್ಟೇ ಅಲ್ಲ ಅನ್ನೋದ ನಿನ್ನ ಜೀವನ ಕ್ರಮದೊಳಗೆ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ, ಈ ಅವಸ್ಥೆಗಳು ಬರ್ತಾವೆ. ಇದನ್ನು ಪರಿಶೀಲನೆ ಮಾಡ್ಕೋ.
ಮೊದಲಿದ್ದಂಗೆ ಶರೀರ ಈಗಿಲ್ಲ, ಈಗಿದ್ದಂಗೆ ಶರೀರ ಮುಂದಿರೋದಿಲ್ಲ, ಮುಂದಿದ್ದಂಗೆ ಕಡೆಗೆ ಉಳಿದಿಲ್ಲ, ಮೊದಲೂ ಇಲ್ಲ ಕಡೆಗೂ ಇಲ್ಲ, ನಡುವಷ್ಟೇ ತೋರೆಡಗತೈತಿ ಶರೀರ. ಪಂಚವಾಯುಭೂತಗಳಿಂದ ಆದಂಥ ಶರೀರ ಪಂಚವಾಯುಭೂತಗಳಲ್ಲೇ ಲೀನಕ್ಕೈತಿ. ಆದರೆ ಮನುಷ್ಯ ಇದನ್ನು ಸತ್ಯ ಅಂದ ಇದಕ್ಕೆ ಆಧಾರವಾಗಿರತಕ್ಕಂಥ ಸದ್ವಸ್ತುನ ಮರೆತ. ಮೊದಲೂ ಇತ್ತು, ಈ ಜನ್ಮ ಬದುಕಿನ ಪೂರ್ವದಲ್ಲೂ ಇತ್ತು, ನಂತರನೂ ಇರ್ತದೆ. ಇದು ಮೊದಲಿದ್ದದ್ದು ಯಾರು ನೋಡ್ಯಾರ್ರಿ, ಕೊನೆಗೆ ಯಾರು ನೋಡ್ಯಾರ ಅಂತ ಪ್ರಶ್ನೆ ಬರ್ತದೆ. ಜನ್ಮಾಂತರವನ್ನು ಯಾರು ನೋಡ್ಯಾರ? ಅದಕ್ಕೆ ಸಾಕಷ್ಟು ನಮ್ಮ ಹಿಂದೂ ಧರ್ಮ ಗ್ರಂಥಗಳನ್ನು ತಗೊಂಡಾಗ ಸಾಕಷ್ಟು ಗ್ರಂಥಗಳಲ್ಲಿ ಉಲ್ಲೇಖ ಬರ್ತಾವೆ. ಆಮೇಲೆ ಈ ಧರ್ಮ ಗ್ರಂಥಗಳ ಉಲ್ಲೇಖವನ್ನು ಬಿಟ್ಟರೂ ಸದ್ಯಕ್ಕೆ ಕೆಲವೊಂದಿಷ್ಟು ಮಂದಿಗೆ ಅನುಭವನೂ ಆಗ್ತೈತಿ. ಯಾರ್ದು ಅತ್ಯಂತ ಸೂಕ್ಷ್ಮಮತಿಗಳಾಗಿರ್ತಾರ ಅವರಿಗೆ ಜನ್ಮಾಂತರದ ನೆನಪಾಗ್ತದೆ, ಅನುಭವಕ್ಕೆ ಬರ್ತದೆ. ಜಡಮತಿಗಳಾದವಾಗ ಜಡ ಶರೀರ ಈ ಶರೀರದೊಳಗೆ ಕುಂತವಾಗ ಇದನ್ನು ಬಿಟ್ಟು ಮತ್ತೊಂದು ಯಾವುದೋ ಅನುಭವಕ್ಕೆ ಬರೋದು. ಯಾರಿಗೆ ಶರೀರ ಭಾವದಿಂದ ದೂರ ನಿಂತ್ಕೊಂಡು ನೋಡಕ್ಕೆ ಶುರು ಮಾಡ್ತಾರೆ ಅವಾಗ ಎಷ್ಟು ಶರೀರಗಳು ಬಂದವು, ಎಷ್ಟು ಶರೀರಗಳು ಹೋದವು ಎಲ್ಲಕ್ಕೂ ಸಾಕ್ಷಿಯಾಗಿ ನಿಂತು ನೋಡ್ತಿರ್ತಾನ. ಕೃಷ್ಣ ಪರಮಾತ್ಮ ಅರ್ಜುನ್ಗೆ ಅದನ್ನೇ ಹೇಳ್ತಾನೆ, ಬಂಧು ಮಿತ್ರರು ಸತಿ ಎಲ್ಲರೂ ಇಲ್ಲಿ ಅದಾರ, ಯುದ್ಧದೊಳಗೆ ನನ್ನ ಗುರುಗಳು ಅದಾರ, ಬಂಧು ಮಿತ್ರರು ಅದಾರ, ಒಡ ಹುಟ್ಟಿದವರು ಅದಾರ, ಇವರೆಲ್ಲರ ಮೇಲೆ ಯುದ್ಧನ ಹೆಂಗೆ ಮಾಡಲಿ ಅಂತ ಪ್ರಶ್ನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾನೆ, ನೀನು ಇವತ್ತಿನ ಈ ಶರೀರ ನೋಡಕತ್ತಿ, ಹಿಂದೆ ಬಂಧು ಮಿತ್ರರನ್ನ ಎಷ್ಟು ಮಂದಿನ ಜನ್ಮ ಜನ್ಮಾಂತವ ಬಿಟ್ಕೊಂತ ಬಂದಿವೋ ಒಪ್ಕೊಂತ ಬಂದಿವೋ ಗೊತ್ತಿಲ್ಲ. ಅದಕ್ಕೆ ನೀ ಧರ್ಮದ ಆಚರಣೆಯನ್ನು ಮಾಡು, ಈ ಆಕಾರಗಳನ್ನು ನೋಡಕ್ಕೆ ಹೋಗಬಾರ್ದು. ಅದೇ ರೀತಿ ನೋಡಿದಾಗ ನಮ್ಮ ಎಲ್ಲ ಧರ್ಮಗ್ರಂಥಗಳಲ್ಲಿ ಈ ಉಲ್ಲೇಖ ಅದ. ಉಪನಿಷತ್ತುಗಳಲ್ಲಿ ಸಣ್ಣ ಸಣ್ಣ ಕಥೆಗಳು ಬರ್ತಾವೆ. ಹಿಂದೆ ಯಾವ ಜನ್ಮದಾಗ ಬಂದಿದ್ದ, ಮುಂದೆ ಯಾವ ಜನ್ಮದಾಗ ಬಂದ ಸಣ್ಣ ಕಥೆಗಳು ಸಾಕಷ್ಟು ಅದಾವೆ. ಈ 21ನೇ ಶತಮಾನ ಈ ಶತಮಾನದಾಗ ಕೆಲಸ ಉದಾಹರಣೆಗಳು ಸಿಗ್ತಾವೆ. ಅಷ್ಟೇ ಯಾಕೆ ಅಜ್ಜವ್ರು ಪುನರ್ಜನ್ಮ ಒಂದು ಪುಸ್ತಕ ಬರೆಸಿದ್ರಲ್ಲ, ಅದ್ರಾಗ ನೋಡಿದ್ರೆ ನೀವು ಸಾಕಷ್ಟು ಉದಾಹರಣೆಗಳು. ಶಿವಾನಂದಪ್ಪ ಅವರು ಅವ್ರ ಶಿಷ್ಯರಿಗೆ ನಿಮ್ಮನ್ನ 25 ಜನ್ಮ ಹೊತ್ಕೊಂಬರಾಕತ್ತೆ. ಆರ್ಯವಿಡಿಯವ್ರಿಗೆ ನಿರಂಜನಪ್ಪ ಅವರು 13 ಜನ್ಮ ಆತಂತೇಳಿ ಅವ್ರಿಗೆ ಅಂದರು. ಅರ್ಥಾತ್ ಏನಪ್ಪ ಅಂದ್ರೆ ಮನುಷ್ಯನ ಜನ್ಮಗಳು ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವೆ, ಹೋಗ್ತಿರ್ತಾವೆ. ಶರೀರಗಳು ಬರ್ತಾವು, ಶರೀರಗಳು ಹೋಗ್ತಾವೆ. ಆದ್ರೆ ಆತ್ಮ ಅರಿವು ಸಾಕ್ಷಿ ಅನ್ನೋದು ಯಾವಾಗಲೂ ಒಂದೇ ಐತಿ, ಅದರಲ್ಲಿ ಬದಲಾವಣೆ ಆಗಿಲ್ಲ. ಮನುಷ್ಯ ಇದನ್ನು ಸತ್ಯವನ್ನು ಬಿಟ್ಟು ಅಸತ್ಯದ ನಂಬುವಂತ ಹೋಗ್ತಾನೆ. ಅದಕ್ಕೆ ಮಾಯೆ ಅಂತಾರೆ. ಇದು ಸುಳ್ಳಿದ್ರು ಸತ್ಯ ಅನ್ನಿಸ್ತದೆ. ಸಾಮಾನ್ಯನಿಗೆ ಇದು ಸುಳ್ಳು ಅಂತ ನಂಬಕ ಆಗುವುದಿಲ್ಲ. ಮತ್ತೆ ಎದಕ್ಕೆ ದುಃಖಿ ಆಗ್ತಾನಂದ್ರೆ ಇದೋ ಒಂದು ಕಾರಣದಿಂದ ದುಃಖಿ ಆಗ್ತಾನೆ. ಮನುಷ್ಯ ಸಾಮಾನ್ಯವಾಗಿ ದುಃಖಿ ಆಗೋದು ಎದಕ್ಕಂದ್ರೆ ಇದು ಏನು ಸುಳ್ಳನ್ನು ಸತ್ಯ ಅಂತ ನಂಬ್ಕೊಂಡು ಕುಂತಾನಲ್ಲ, ಇದರಿಂದ ದುಃಖಿ ಆಗ್ತಾನೆ. ಈ ಶರೀರ ನಾನಂತ ನಂಬ್ಕೊಂಡು ಕುಂದಿರ್ತಾನೆ. ಈ ಶರೀರ ನೀನಂತ ನಂಬಿದಿ, ಇದರಿಂದ ಸಂಸಾರ ಶುರು ಆಗ್ತೈತಿ, ಇದರಿಂದ ಸುಖ ದುಃಖದ ಭಾವಗಳು ಶುರು ಆಗ್ತಾವು, ಇದರಿಂದ ಎಲ್ಲ ಶುರು ಆಗಿರ್ತದೆ. ಈ ಶರೀರ ದಶೆಯಿಂದನೇ ಇದೆಲ್ಲ ಶುರು ಆಗೈತೆ. ಶರೀರ ದಶೆಯಿಂದನೇ ಹಸು ಕೃಷಿಗಳ ಬಾಧೆ, ಹುಟ್ಟು ಮತ್ತು ಸಾವು. ಇದರ ಜೋಡಿ ಇದ್ರ ಆಧಾರವಾಗಿರ್ತಕ್ಕಂಥ ಆ ಸದ್ವಸ್ತುನ ನೀನು ನೆನೆದಿದ್ದಾದ್ರೆ ಈ ಎಲ್ಲ ಬಾಧೆಗಳು ತನ್ನಿಂದಾನ ದೂರ ಆಗ್ತಾವ. ಅದಕ್ಕೆ ಇದಕ್ಕೆ ಪೂರ್ವಕವಾಗಿ ನಿಜವಾದ ಮತ್ತೊಂದು ಕಡೆ ಭಾಗ ತನ್ನೊಳು ತೋರಲು ಪರಮಾರ್ಥ ನೆಲೆಗೊಂಡು ನಿಂದ ಮೇಲೆ. ಅರ್ಥಾತ್ ಏನಪ್ಪ ಅಂದ್ರೆ ಸುಳ್ಳು ಸತ್ಯ ಅಂತ ಹಿಡ್ಕೊಂಡು ಕುಂತು ಎಲ್ಲಿವರೆಗೆ ಇರ್ತೀವಿ ಅಲ್ಲಿವರೆಗೆ ದುಃಖ ಇದ್ದಿದ್ದ. ಯಾವಾಗ ನೀ ಸತ್ಯವನ್ನು ತಿಳಿತಿ ಆ ಕ್ಷಣದಿಂದ ದುಃಖ ಮಾಯ. ಈ ಸುಳ್ಳು ನಂಬಿದಾಗ ದುಃಖ ಆಗೋದಕ್ಕೆ ರಜ್ಜು ಸರ್ಪ ನ್ಯಾಯ ಅಂತ ಹೇಳ್ತಾರೆ. ಮತ್ತೆ ಹಗ್ಗದಲ್ಲಿ ಹಾವು ಕಂಡಿದ್ದು ಯಾಕೆ ದುಃಖ ಆಯಿತು? ಹಗ್ಗ ನೋಡಿ ವ್ಯಥೆ ಪಡುವಂಥ ಅವಶ್ಯಕತೆನೇ ಇದ್ದಿಲ್ಲ. ಸುಳ್ಳು ಅಜ್ಞಾನದಲ್ಲಿ ಮಬ್ಬಿನಲ್ಲಿ ತೋರಿದಂಥ ಹಾವು ಸತ್ಯ ಅನ್ನಿಸ್ತಿ. ಯಾಕೆ ಸತ್ಯ ಅನ್ನಿಸ್ತಿ? ಅಲ್ಲಿ ಮಬ್ಬೈತಿ.
ಅಲ್ಲಿ ಕತ್ಲೈತಿ, ಅಲ್ಲಿ ಬೆಳಕಿಲ್ಲ, ನೋಡುವಂಥ ಸಾಮರ್ಥ್ಯ ಇಲ್ಲ. ಅದಕ್ಕೆ ಅದರ ಜೋಡಿ ಜನ್ಮ ಜನ್ಮಾಂತರ ಸಂಸ್ಕಾರ, ಹೀನ ಸಂಸ್ಕಾರ ಬಲದಿಂದ ವಿಷಯಾದಿಗಳಲ್ಲಿ ಮೋಹ ತುಂಬೈತಿ. ಆ ಮೋಹ ತುಂಬಿದ್ರಿಂದ ಈ ಸಂಸಾರನ ಸತ್ಯ ಅಂತ ಭಾಸಕ್ಕೆ ಹೋಗ್ತವೆ. ಹೆಂಗಲ್ಲಿ ಮಂದ ಬೆಳಕಿನಲ್ಲಿ ಗಾಳಿ ಬೀಸಿ ಕೂಲಿನ ಹಗ್ಗ ಸರದಾಡ್ದಂಗೆ ಎಷ್ಟು ಹಾವು ಅನಿಸ್ತೇವೆ, ಹಂಗೆ ಈ ಮಬ್ಬು ಸಂಸಾರದೊಳಗೆ ಬಿದ್ದಾಗ ಜನ್ಮ ಜನ್ಮಾಂತರ ಹೀನ ಸಂಸ್ಕಾರ ಬಲದಿಂದ ವಿಷಯಗಳಲ್ಲಿದ್ದಂಥ ವಾಸನಾ ರೂಪದಿಂದ ಅಲ್ಲಿ ಸುಖ ಆಯ್ತಾನೆ, ಇಲ್ಲಿ ಸುಖ ಆಯ್ತಾನೆ, ಅದು ಸುಖ ಆಯ್ತಾನೆ, ಈ ಸುಖ ಆಯ್ತಾನೆ, ಸುಖವನ್ನು ಹೊರ ಹುಡುಕುವಂತ ಹೋಗ್ತಾನೆ ಮನುಷ್ಯ. ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಅಜ್ಞಾನದಿಂದ ಇದು ಹುಡುಕುವಂತ ಹೋಗಿ ಕೊನೆಗೆ ಏನಕ್ಕಣ ಅಲ್ಲಿ ಸಂಸ್ಕಾರದ ಕೊರತೆಯಿಂದಾಗಿ ವಿಷಯಾದಿಗಳಲ್ಲಿ ಹುಡುಕುವ ಪ್ರವೃತ್ತಿ ಅದೇ ಗಟ್ಟಿಯಾಗಿ ಉಳಿದು ಬಿಡ್ತದೆ. ಇಂಥ ಕರ್ಮದಲ್ಲಿ ತೊಡಗಿದಾಗ ಕರ್ಮದ ಫಲವಾಗಿ ಮತ್ತೆ ಪುನರ್ಜನ್ಮಗಳು ಬರ್ಕೊಂತ ಹೋಗ್ತಾವೆ. ಅದಕ್ಕೆ ಈ ಪುನರ್ಜನ್ಮ ಹುಟ್ಟುವುದು ಸಾಗಿದು ಈ ಜನ್ಮದ ಬಂಧನದಿಂದ ನೀ ಬಿಡುಗಡೆನೇ ಆಗ್ಬೇಕಾಗಿತ್ತಂದ್ರೆ ಈ ಹುಟ್ಟು ಸಾವು ಅನ್ನೋದು ಬಂಧನ ಅನ್ನೋದು ನೀ ತಿಳ್ಕೊಂಬೋದು. ಹುಟ್ಟು ಸಾವು ಅನ್ನೋದು ನಡುವೆ ಏನಕ್ಕತ್ತಲ್ಲ ಈ ಅವಧಿ ಬಂಧನದ ಅವಧಿ. ಯಾಕೆ ಬಂಧನದ ಅವಧಿ ಅಂದ್ರೆ ಈ ಅವಧಿ ಒಳಗೆ ನಿನ್ನ ಬಿಟ್ಟು ನೀ ಎಣ್ಣೆದ್ರೊಳಗೆ ಬಂಧನ ಆಗಿಬಿಟ್ಟು. ಅರ್ಥಾತ್ ಏನಪ್ಪ, ತನ್ನ ನಿಜ ಸ್ವರೂಪವನ್ನು ಮರೆತ ಅಂತಃಕರಣ ಪೂರ್ತಿ ಏನು ತುಂಬೈತಿ, ಈ ಶರೀರ ನಾರಾಯಣ ಭಾವ, ಇದ ಬಂಧನ. ಇದರಿಂದ ಬಿಡುಗಡೆ ಆಗೋದ ಮೋಕ್ಷ. ನಾವು ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಈ ಶರೀರ ನಾನಂತ ಹಿಡ್ಕೊಂಡು ಕೂತೇವು, ಅದ ಬಂಧನ ಆಗೈತಿ. ಯಾವ ಕ್ಷಣದೊಳಗೆ ಈ ಸತ್ಯವನ್ನು ತಿಳಿದು ಆ ಸತ್ಯದ ಕುರಿತು ಚಿಂತನೆ ಮಾಡ್ಕೊಂತ ಈ ದೇಹ ಭಾವನ ಕಳ್ಕೊಂಡು ಸದ್ವಸ್ತುನ ನಾನನ್ನ ಭಾವವನ್ನು ಅಂತಃಕರಣದಾಗ ಯಾವ ಕ್ಷಣದೊಳಗೆ ತುಂಬ್ಕೊತೇವು ಆ ಕ್ಷಣದೊಳಗಿಂದ ಆರಾಮನ ಆರಾಮ, ಅತ್ಯಂತ ಆನಂದದ ಅನುಭೂತಿಯನ್ನು ಹೊಂದಬೇಕಾದಂಥ ಮನುಷ್ಯ ಹೀನ ಸಂಸ್ಕಾರ ಬಲದಿಂದ ಪದೇ 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 ವಿಷಯಾದಿಗಳ ಬೆನ್ನ ಹತ್ತಿ ಮತ್ತೆ ದುಃಖಿ ಹಾಕುವಂತ ಹೋಗ್ತಾನೆ. ಅದಕ್ಕೆ ಈ ಪ್ರವೃತ್ತಿಯಿಂದ ಹೊರಗೆ ಬರುವುದು ಮನುಷ್ಯ ಜನ್ಮದ ಕರ್ತವ್ಯ. ಅದಕ್ಕೆ ಇದು ಎಷ್ಟು ಮಾಯ ಐತಿ, ಇದು ಎಷ್ಟು ಸುಳ್ಳಿದ್ರು ಸತ್ಯದಂತೆ ಭಾಸಕತೆ ಅನ್ನೋದಕ್ಕೆ ಅವರು ಇದನ್ನು ಉದ್ಗಾರವಾಚಕವಾಗಿ ತಗೊಂಡ್ರು. ದಿಟವೇ ಘಟವೇ ಘಟವೇ ನೀನು ದಿಟದಂತೆ ತೋರಿ ಸತ್ಯ ಅಂತ ತೋರಿ ಮೋಹಿಸಕ್ಕೆ ಹಸ್ತತಿದ್ರು. ನೋಡಿ ಶರೀರ ಮೇಲೆ ಮೋಹ ಎಷ್ಟು ಗಾಢವಾಗೈತೆ ನೋಡಿ. ಇದು ನಾನು ಅನ್ನೋ ಭಾವ ಅರೆಕ್ಷಣನೂ ಆಗುವುದಿಲ್ಲ ನಮಗೆ. ಗಾಢ ನಿದ್ರಿಗೆ ಹೋದಾಗ ಮರ್ತಿರ್ತೇವೆ, ಎಚ್ಚರ ಆದ ಕೂಡ ಮತ್ತೆ ಬಂದುಬಿಡ್ತತಿ ಇದು ನಾನು ಅಂತ ಬಂತು. ಇದ್ರ ಜೊತೆ ಕರ್ತಂತವ ಎಲ್ಲ ಮತ್ತೇವು. ಇವು ಯಾವ ಮೊದಲು ಇರಲಿಲ್ಲ, ಕೊನೆಗೆ ಉಳಿದಿಲ್ಲ. ಈ ಶರೀರ ಹುಟ್ಟಿದ ಏನಿಲ್ಲ, ಕೊನೆಗೂ ಏನು ಉಳಿದಿಲ್ಲ. ಪಂಚವಾಯುಭೂತಗಳಿಂದ ಆದಿದ್ದು ಪಂಚವಾಯುಭೂತಗಳಲ್ಲೇ ಹೋಗ್ತದೆ. ಅದ್ರ ನಡುವೆ ಏನೇನು ತುಂಬ್ಕೊತಾವ ಇದಕ್ಕೆ ನಾಮರೂಪಾದಿಗಳು. ಹೆಸರು ಇಂಥ ಹೆಸರಿನವ ನಾನು, ಇಂಥ ಊರವ ನಾನು, ಇಂಥ ಕುಲದವ ನಾನು, ಇಂಥ ಜಾತಿಯವ ನಾನು ದೊಡ್ಡವ ಸಣ್ಣವ, ಶ್ರೀಮಂತ ಬಡವ, ವಿದ್ಯಾವಂತ ಅವಿದ್ಯಾವಂತ, ಮತ್ತು ಅದ್ರ ಜೋಡಿ ಕಲ್ತದ್ದು ನಾ ಡಾಕ್ಟ್ರು, ಇಂಜಿನಿಯರು, ಪ್ರೊಫೆಸರು ಇವೆಲ್ಲ ಕಲ್ತಿದ್ವ. ಅವು ಹೆಂಗೆ ಕಲ್ತಿದ್ದು ಡಿಗ್ರಿ ನೋಡು, ಇವಾಗ ಡಿಗ್ರಿ ಇಲ್ಲ ಅಷ್ಟೇ, ಇವು ಎಲ್ಲ ಕಲ್ತಿದ್ವ. ಹೆಸರು, ದಶೆ, ಕುಲ, ಗೋತ್ರ, ಜಾತಿ, ದೊಡ್ಡವ ಸಣ್ಣವ, ಗಂಡು ಹೆಣ್ಣು, ಇವಕ್ಕೆ ಸರ್ಟಿಫಿಕೇಟ್ ಇಲ್ಲ. ಅವು ಕಲ್ತಿದ್ದಕ್ಕೆ ಅವಕ್ಕೊಂದು ಸರ್ಟಿಫಿಕೇಟ್ ಅದಾವ. ಇವು ಕಲ್ತಿದ್ವ, ಅದು ಕಲ್ತಿದ್ದ, ಇವು ಕಲ್ತಿದ್ವ. ಈ ಕಲ್ತಿದ್ದನ್ನ ಸತ್ಯ ಅಂತ ಹಿಡ್ಕೊಂಡು ಕುಂತ ಬಿಟ್ಟ. ನೀ ಕಲ್ತಿಂತ ಸರ್ಟಿಫಿಕೇಟ್ ಏನದಾವಲ್ಲ, ಡಾಕ್ಟ್ರು, ಇಂಜಿನಿಯರು, ಪ್ರೊಫೆಸರು ಇವೆಲ್ಲ ಅದಾವಲ್ಲ, ಉದ್ಯೋಗ ಏನೇನು ಕೊಟ್ಟಾರಲ್ಲ, ಇವೆಲ್ಲ ಹೋಗಿಬಿಡ್ತಾವೆ, ನಿವೃತ್ತಿ ಆಗಿಬಿಡ್ತೆ ಅದರಿಂದ. ಇಲ್ಲ ಅವ್ನು ಜೋರನ್ನ ಜಡ್ ಬರೀತಂದ್ರೆ ನೀ ಕಲ್ತಿದ್ದೆಲ್ಲ ಮರೆತು ಹೋಗಿಬಿಡ್ತತಿ. ಎಲ್ಲ ಎಷ್ಟು ಮರಿತೈತಂದ್ರೆ ಹೆಸರು, ಕುಲ, ಜಾತಿ, ಗೋತ್ರ ಎಲ್ಲ ಮರೆತು ಹೋಗಿಬಿಡ್ತಾವ. ಅಂದ್ರೆ ಇವೆಲ್ಲ ಕಲ್ತಿದ್ದು ಮರೆತು ಹೋಗುವ ಒಂದು ದಿನ. ಶರೀರ ಇದ್ದಾಗ ಮರಿತಾವ, ಶರೀರ ಹೋದ್ಮೇಲೆ ಏನು ಉಳಿತಾವ? ಶರೀರನ ಮರೆತು ಹೋಗೋದು ಒಂದು ದಿನ ಆಯ್ತು. ಈಗ 4-5 ತಲೆಮಾರಿ ಹಿಂದಿನಾರು ಯಾರು ನೆನಪಿಟ್ಟಿರಪ್ಪ ನಿಮ್ಮ ಮನೆಯವ್ರು ಅಂತಿಲ್ಲ. ಎಷ್ಟು ಬಡ್ದಾಡ್ತೀರಿ ನೋಡಿ, ನಮ್ಮ ಮನೆಯಲ್ಲ, ನಮ್ಮ ಜಾತಿ, ನಮ್ಮ ಕುಲ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಮುಗಿದು ಹೋಯ್ತದ. 3 ತಲೆಮಾರು ಅಂದ್ರೆ ಮುಗಿದು ಹೋಗ್ಬಿಡ್ತದೆ. ಅರ್ಥಾತ್ ಏನಪ್ಪ ಅಂದ್ರೆ ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ನಾವು ಇದನ್ನ ಏನು ಸುತ್ತಮುತ್ತಲಿಂದ ಏನು ಪ್ರಪಂಚ ಏನೈತಲ್ಲ ಇದನ್ನು ಸತ್ಯ ಅಂತಲೇ ಭಾಸಕತ್ತೆ ನಮಗೆ.
ಸ್ಥಿರ ಶಾಶ್ವತ ಅಂತನ ಭಾಷಕತೆ ಕರೆಯಣ ಅನಿಸ್ತತಿ, ಹೌದೌದು ಅನಿಸ್ತತಿ. ಎಲ್ಲಿವರೆಗೆ ಶರೀರ ಗಟ್ಟಿರ್ತದೆ ಅಲ್ಲಿವರೆಗೆ ಪದಾರ್ಥ ಸಂಬಂಧ. ವಿವೇಕವಂತಗ ಸ್ವಲ್ಪ ತತ್ವ ಚಿಂತನೆಗಳ ಶಾಸ್ತ್ರದ ಏನೋ ಒಲವಿದ್ದ ನಾವು ಕೇಳಿದ್ನಂದ್ರೆ ಅವಾಗಾರ ತಿಳಿಯಕ್ಕೆ ಶುರು ಆಗ್ತದೆ. ಇದನ್ನು ಯಾವಾಗ ಕೇಳಬೇಕು ಅವಾಗ ಕೇಳಿರಲಿಲ್ಲ ಅಂದ್ರೆ ಮುಂದಿನ ಆಯುಷ್ಯದೊಳಗೆ ಏನೈತಲ್ಲ, ಅರ್ಥಾತ್ ಏನಪ್ಪ ಅಂದ್ರೆ ಶರೀರ ಕ್ಷೀಣಿಸಿದ ಮೇಲೆ ಈ ಚಿಂತನೆಗಳು ಬರಲಿಲ್ಲ ಅಂದ್ರೆ ಮನುಷ್ಯ ಭಾಳ ದುಃಖಿ ಆಗ್ತಾನೆ. ಸತ್ಶ್ರವಣವನ್ನು ಸತ್ಸಂಗವನ್ನು ಶರೀರ ಗಟ್ಟಿದ್ದಾಗ ಮಾಡ್ಬೇಕು. ಯಾಕಂದ್ರೆ ಮುಪ್ಪಾವಸ್ಥೆಯೊಳಗೆ ನೀವು ಧೈರ್ಯ ತಂದು ಕೊಡ್ತದೆ. ಮುಪ್ಪಾವಸ್ಥೆಯೊಳಗೆ ಕೇಳಿ ತಿಳ್ಕೊಳೋಂಥದ್ದು ಏನು ಬರೋಲ್ಲ. ಇದನ್ನೆಲ್ಲ ಜೀವನ ತತ್ವವನ್ನು ಇದನ್ನು ತಿಳ್ಕೊಂಡಿದ್ದಾದ್ರೆ, ತತ್ವ ಚಿಂತನೆಗಳನ್ನ ಜೀವನ ಪರ್ಯಂತ ಮಾಡ್ಕೊತ ಬಂದಿದ್ದಾದ್ರೆ, ಶರೀರ ಕ್ಷೀಣಿಸಿದಾಗ ಜಗತ್ತಿನ ವಿಷಯಾದಿಗಳ ಮೋಹಕ್ಕೆ ಬೆನ್ನು ಹತ್ತಲಾರ್ದನ ಜೀವನವನ್ನು ಮಾಡ್ಕೊತ ಹೋದಾಗ ಆತ್ಮಸ್ಥೈರ್ಯ ಅನ್ನೋದು ಬರ್ತದೆ. ನಾನು ಸದ್ವಸ್ತುನ ಅದೇನಿ, ಸಚ್ಚಿಂತನೆ ಅದೇನೆ ಅಂತ ಈಗ ಹೇಳಿದ ತಿಳಿಲಿಲ್ಲ ಅಂದರೂ ಸದ್ಯಕ್ಕೆ ಶರೀರ ಏನು ಹಾಸಿಗೆ ಮೇಲೆ ಬೀಳ್ತತ್ತಲ್ಲ ಅವಾಗ ನೋಡಕ್ಕೆ ಹಸ್ತತಿದ್ದು. ಈ ಚಿಂತನೆ ಅವಾಗ ಬರೋಕ್ಕೆ ಶುರು ಆಕ್ಕಾವ. ಅಕಸ್ಮಾತ್ ಈ ಚಿಂತನೆ ಮಾಡೋಲ್ಲ, ಭಾಳ ಚಿಂತನೆ ನೀನು ಜೀವನ ಪರ್ಯಂತ ಮಾಡಿದ್ದಾದ್ರೆ ಅದ ಚಿಂತೆ ಬರೋಕ್ಕೆ ಶುರು ಆಕತ್ತಲ್ಲ. ಯಾಕೆ ಇಂದ್ರಿಯಗಳ ಕೆಲಸ ನಿಂತು ಬಿಟ್ಟಿರ್ತಾವೆ. ಎದ್ದು ಹೋಗ್ಬೇಕಂದ್ರೆ ಶರೀರ ಸಾಥ್ ಕೊಡ್ತಿರೋದಿಲ್ಲ. ಇಂದ್ರಿಯಗಳು ಬಂದಾಗಿರ್ತಾವೆ, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ. ಅವಾಗ ಏನು ನಡೀತೈತಿ? ಮನುಷ್ಯನ ಆಟ ಒಂದ ನಡೀತಿರ್ತೈತಿ. ಇಲ್ಲದೆಲ್ಲ ಆಲೋಚನೆಗಳ ವಿಚಾರಗಳು ಬರೋಕ್ಕೆ ಶುರು ಆಗ್ತಾವೆ. ಆವಾಗ ಅತ್ಯಂತ ದುಃಖಿ ಆಗ್ತಾನೆ ಮನುಷ್ಯ. ಯಾಕಂದ್ರೆ ನಾನು ನಂದೊಂದು ಎಷ್ಟು ಬಡದಾಡಿದ್ಮೇಲೆ ಈ ಸಂಸಾರಕ್ಕಾಗಿ, ಈ ಸಂಸಾರ ಎಷ್ಟು ದಿವಸ ಐತಲ್ಲಪ್ಪ ಇದು. ಎಲ್ಲರೂ ವಿಷಯ ವಸ್ತುಗಳಿಗೆ ಬಡದಾಡ್ತಾರೆ. ಮಡದಿ ಮಕ್ಕಳು ಸುಖರು ಬಂಧು ಮಿತ್ರರು ಎಲ್ಲರೂ ಎದಕ್ಕೆ ಬಡದಾಡಕತ್ತಾರಪ್ಪ ಅಂತ ನೋಡ್ತಾನೆ. ಈ ತತ್ವ ಚಿಂತನೆಯನ್ನು ಜೀವನ ಪರ್ಯಂತ ಮನೆಯಾಗ ಕಟ್ಟಿ ಕುತ್ಕೊಂಡು ಎಲ್ಲ ಬಂಧು ಮಿತ್ರರ ಜೋಡಿ ಮಾಡಿದ್ದಾದ್ರೆ ಆ ವಿಷಯಾದಿಗಳಿಗೆ ಮಹತ್ವ ಕೊಡೋದಿಲ್ಲ. ಆ ವಾತಾವರಣ ನಂಗೆ ಸೃಷ್ಟಿ ಆಕತಿ. ವಿಷಯಾದಿಗಳಿಗೆ ಮಹತ್ವನ ಕೊಡೋದಿಲ್ಲ. ಶ್ರೀಮಂತಿಗೆ ಬರ್ತೈತಿ, ಶ್ರೀಮಂತಿಗೆ ಹೋಗ್ತೈತಿ. ರೊಕ್ಕ ರೂಪಾಯಿ ಬರ್ತಾವು ಹೋಗ್ತಾವು. ಯಾವುದು ಮುಖ್ಯ? ಸದ್ವಸ್ತು ಸಚ್ಚಿದಾನಂತ ಸ್ವರೂಪದ ಕುರಿತು ಚಿಂತನೆ ಮಾಡ್ಕೊಂತ ಸತ್ಯವನ್ನು ನೆನಪುವಂತ ಇವೆಲ್ಲ ತೋರಿಕೆಗಳ ಮೇಲಿನ ಮೋಹವನ್ನು ಕಳೆದು ಹಾಕಿದಾಗ ಇಲ್ಲಿ ಇರ್ತಕ್ಕಂಥ ಸದ್ವಸ್ತು ಒಂದೇ ಐತಿ, ಅದು ಪರಮಾತ್ಮ ಸ್ವರೂಪಣ ಅಂತೇಳಿ ಸೇವಾ ಸತ್ಕರ್ಮಗಳಲ್ಲಿ ಮನುಷ್ಯ ಭಾಗಿಯಾಗ್ತಾನೆ. ವಿಷಯದ ಹಪಹಪಿ ಇಲ್ಲ ಅಲ್ಲಿ. ನಮಗೆ ಈ ಲೌಕಿಕ ಚಿಂತನೆಯೊಳಗೆ ಬಹಳ ಮುಳುಗಿ ಅಧ್ಯಾತ್ಮದ ಚಿಂತನೆ ಕೊರತೆಯಿಂದ ಏನಾಗತೈತಿ? ವಿಷಯಾದಿಗಳಿಗೆ ಮಹತ್ವ ಕೊಟ್ಕೊಂಡು ಹೋಗ್ತೀವಿ. ಜೀವನದೊಳಗೆ ವಿಷಯಾದಿಗಳಿಗೆ ಮಹತ್ವ ಹೆಚ್ಚಿಗೆ ಹಾಕೊಂತ ಯಾಕೆ ಹೊಂಟತ್ತಂದ್ರೆ ಈ ಮೌಲ್ಯಗಳನ್ನು ಮರ್ಕೋತ ಹೊಂಟಾನ ಮನುಷ್ಯ. ಯಾವಾಗ ಈ ಚಿಂತನೆಯಲ್ಲಿ ನಾವು ಮುಳುಗ್ತೇವೆ, ಯಾವಾಗ ಈ ಚಿಂತನೆಯಲ್ಲಿ ನಾವು ತೊಡಗ್ತೇವೋ ಜೀವನ ಭಾಳ ಸರಳ ಆಗಿದೆ. ನೀ ಈ ಚಿಂತನೆ ಇಲ್ಲದ ಜೀವನ ಮಾಡಿ ಸಾವಿರಾರು ಕೋಟಿ ಗಳಿಸು, ವಿಶ್ವದ ಅಧಿಪತಿಯಾಗು, ಆದರೂ ಸದ್ಯಕ್ಕೆ ಈ ಚಿಂತನೆ ಇರಲಿಲ್ಲ ಅಂದ್ರೆ ದುಃಖ ಆವರಿಸಿ ಬರ್ತದೆ. ಸಾವಿರಾರು ಕೋಟಿ ಒಡೆಯನಾದ್ರೆ ಇದನ್ನ ಹೆಂಗೆ ಬಿಟ್ಟು ಹೋಗಬೇಕು ಅನ್ನೋ ಚಿಂತೆ ಕಾಡ್ತತಿ. ಇದನ್ನು ಮುಂದಿನವರು ಸರಿ ನಡೆಸ್ಕೊಂಡು ಹೋಗ್ತಾರ ಇಲ್ಲ ಅನ್ನೋಂಥ ಚಿಂತೆ ಆವರಿಸ್ಕೊತತಿ. ಇದು ಯಾವ್ದಾರ ಪಾಲಾಗಬೇಕತ್ತಲ್ಲ ಅನ್ನೋಂಥ ಚಿಂತೆ ಆವರಿಸ್ಕೊತತಿ. ಮತ್ತು ಇಷ್ಟೆಲ್ಲ ಇದ್ದು ನನಗೆ ಇದಕ್ಕಾಗಿ ಬಡದಾಡ್ತಾರಲ್ಪ, ನನ್ನ ಯಾರು ನೋಡವಲ್ರ ಅನ್ನೋ ಚಿಂತೆ ಆವರಿಸ್ಕೊತ. ಇದಕ್ಕೆ ಮಹತ್ವ ಕೊಡಬೇಡ ನೀನು. ಆ ತತ್ವ ಚಿಂತನೆಗೆ ಮಹತ್ವ ಕೊಟ್ಟಿದ್ದಾದರೆ ಸತ್ಸಂಗ, ಸಜ್ಜನರ ಸಂಘದೊಳಗೆ ನೀನು ಬೆರೆಯುವಂಗೆ ಮಾಡ್ತದೆ. ಸಜ್ಜನರ ಸಂಘದೊಳಗೆ ನೀನು ಉಳಿಯಂಗೆ ಮಾಡ್ತದೆ. ಆ ಸಜ್ಜನರ ಸಂಘ ಅಂದರೆ ಏನಪ್ಪ ಅದರ ಮಹತ್ವ ಇರ್ತದೆ? ಈ ಹೊರಗಿನ ಲೌಕಿಕ ವಿಷಯಗಳಿಗೆ ಮಹತ್ವ ಕೊಡುವಂಗಿಲ್ಲ. ಎಲ್ಲರೂ ಆ ಶಿವಾನಂದನ ಸ್ವರೂಪನನ್ನು ಭಾವ, ಭೇದ ಭಾವ ಅನ್ನೋದು ಅಳದು ಹಾಕ್ತೈತಿ. ಯಾವಾಗ ಜ್ಞಾನದ ತುದಿಗೆ ಬರ್ತಿ ಭೇದ ಭಾವ ನಾಶ ಆಕತಿ. ಅಜ್ಞಾನದೊಳಗೆ ಇವೆಲ್ಲ ಘಟದ ಇವೆಲ್ಲ ತೋರ್ತಾವೆ. ದೊಡ್ಡವ ಸಣ್ಣವ, ಶ್ರೀಮಂತ ಬಡವ, ನಾನು ನೀನು ಅನ್ನೋ ಭೇದ ಭಾವ ತೋರ್ತಾವೆ ಅಜ್ಞಾನದೊಳಗೆ. ಈ ಅಜ್ಞಾನ ಅಳದು ಹೋದಾಗ ಎಲ್ಲ ಪರಿಶುದ್ಧ ಆತ್ಮಗಳ ಭೇದ ಭಾವ ಎಲ್ಲೈತಿ? ಇಲ್ಲಿ ನಂದು ನಿಂದು ಅನ್ನೋದು ಎಲ್ಲೈತಿ? ಎಲ್ಲ ಇರ್ತಕ್ಕಂಥದ್ದು ಒಂದ ಸದ್ವಸ್ತು ಒಂದ, ಅದು ಪರಮಾತ್ಮನ ಸ್ವರೂಪನ. ಎಲ್ಲ ಚೇತನಗಳು ಒಂದ. ಆ ಚೇತನ ಅನ್ನೋದು ಅನೇಕ ಇಲ್ಲ. ಈ ಚೇತನಗಳು ಅನೇಕ ಅದಾವು, ಆತ್ಮಗಳು ಅನೇಕ ಅದಾವು ಅನ್ನೋದು ಭಾಸಕತ್ತಷ್ಟೆ. ಅದಕ್ಕೆ ಮತ್ತೊಂದು ಮಡಿಕೆ ಉದಾಹರಣೆ ಕೊಡ್ತಾರೆ. ಆತ್ಮಗಳು ಅನೇಕಿಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತಾರೆ. ಅದು ಮಡಿಕೆ ಉದಾಹರಣೆನ.
ಬೈಲಿನ ಉದಾಹರಣೆ ಕೊಡ್ತಾರೆ. ಮಠಾಕಾಶ ಘಟಾಕಾಶ ಅಂತ ಬರ್ತದೆ. ಬಯಲು ಎಲ್ಲ ಕಡೆ ಇರತಕ್ಕಂಥದ್ದು ಒಂದೈತಿ, ಬಯಲು ಒಡೆದಿಲ್ಲ, ಬಯಲು ಅನೇಕ ಆಗಿಲ್ಲ. ಹಂಗೆ ಜೀವಾತ್ಮರು ಎಲ್ಲ ಜೀವಾತ್ಮಗಳಲ್ಲಿ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಪರಮಾತ್ಮ ಸದ್ವಸ್ತು ಒಂದೇ ಅದ, ಅನೇಕಿಲ್ಲ. ಪರಮಾತ್ಮ ಅನೇಕದಾನನೂ ಇಲ್ಲ, ಪರಬ್ರಹ್ಮ ಸ್ವರೂಪ ಒಂದೇ. ಅವನು ನಿನ್ನೊಳಗೋದಾನ ನನ್ನೊಳಗೋದಾನ ಅಂತೆಲ್ಲ ಸುದ್ದಿಗಳು ಹೇಳ್ತಾವೆ. ಎಲ್ಲರಲ್ಲಿ ಇರತಕ್ಕಂಥ ಸದ್ವಸ್ತು ಆ ಪರಬ್ರಹ್ಮ ಸ್ವರೂಪ ಒಂದ ಅಂತ ಹೇಳ್ತಾವೆ. ಆದರೆ ಭೇದ ಭಾವ ಅಜ್ಞಾನದಿಂದ ಈ ಘಟವನ್ನು ನೋಡಿದಾಗ, ಈ ಆಕಾರಗಳನ್ನು ನೋಡಿದಾಗ ಇದರ ಜೊತೆ ನಾಮ ಕುಲ ಜಾತಿ ಗೋತ್ರ ಪಂಥಗಳು ಬರ್ತಾವೆ. ಅದು ಭೇದ ಭಾವನ ಹುಟ್ಟಾಗ್ತದೆ. ಜ್ಞಾನದ ಅಂತ ತುತ್ತುದಿಗೆ ಬಂದಾಗ ಇವೆಲ್ಲ ಅಳೆದು ಹೋಗ್ತಾವು. ಇರತಕ್ಕಂಥದ್ದು ಯಾವುದು? ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಸ್ವರೂಪ ಪರಮಾತ್ಮ. ಎಲ್ಲರಲ್ಲಿ ಇರತಕ್ಕಂಥ ಒಬ್ಬನ. ಅವ ಎರಡಾಗಿಲ್ಲ, ಅವ ಅನೇಕ ಆಗಿಲ್ಲ, ಅವ ಒಬ್ಬನ ಅದಾನ. ಹೆಂಗದಾನ ಅಂದ್ರೆ ಬಯಲಿನಂಗೆ ಅದಾನ. ಅದಕ್ಕೆ ನಿನ್ನೊಳಗ ನೀನು ಪರಮಾತ್ಮನ ಮೊದಲು ನೋಡು. ನೀನು ಯಾವ್ದು ನಾನು ಅಂತ ಹಿಡ್ಕೊಂಡು ಕೂತಿಯಲ್ಲ, ಈ ಶರೀರ ಈ ಜಗತ್ತಿನೊಳಗೆ ಪರಮಾತ್ಮ ಸ್ವರೂಪ ನೀನು ಹೌದಲ್ಲ ಅನ್ನೋದು ಮೊದಲು ನೋಡ್ಕೋ ನಿನ್ನೊಳಗೆ ನೀನು. ಅದಕ್ಕೆ ಅನೇಕ ನಾಮರೂಪಾದಿಗಳನ್ನ ಇಟ್ಟು ಹೇಳಿದ್ರೆ ಮತ್ತು ಅದಕ್ಕೂ ಆ ಪರಬ್ರಹ್ಮಗೆ ಅನೇಕ ನಾಮರೂಪಗಳನ್ನ ಇಟ್ಟು ಹೇಳಿದ್ರೆ ಮನುಷ್ಯ ತನಗೆ ಹೆಂಗೆ ಅನುಕೂಲ ಬೇಕು ಹಂಗೆ ಮಾಡ್ಕೊತ ಹೋದ. ಅವನು ಪರಬ್ರಹ್ಮ ಅನ್ನ, ಪರಮಾತ್ಮ ಅನ್ನ, ಸದ್ವಸ್ತು ಅನ್ನ, ಸತ್ಯವಸ್ತು ಅನ್ನ, ಅರು ಅನ್ನ. ಯಾವ ಧರ್ಮಗ್ರಂಥದೊಳಗೆ ಆ ಧರ್ಮಕ್ಕೆ ಏನು ಹೆಸರು ಇಟ್ಕೊಂಡ್ರು ಕರೆದ್ರು. ಆದ್ರೆ ಆ ಸದ್ವಸ್ತು ಮಾತ್ರ ಒಂದೈತೆ. ಹೆಂಗೆ ಬೇರೆ ಬೇರೆ ಭಾಷೆದಾಗ ಒಂದು ವಸ್ತುವಿಗೆ ಬೇರೆ ಬೇರೆ ಹೆಸರು ಬರ್ತಾವಲ್ಲ, ಹಂಗೆ ಈ ಆ ಆತ್ಮ ಪರಬ್ರಹ್ಮ ಸ್ವರೂಪನಿಗೆ ಒಂದೇ ಐತಿ. ಅದಕ್ಕೆ ನಾಮಗಳನ್ನು ಬೇರೆ ಬೇರೆ ಇಟ್ಟು ಕರೆದಿರ್ಬೋದು. ಆ ಚೇತನ ನಿನ್ನೊಳಗೂ ಒಂದೈತಿ. ಆದರೆ ಇದು ಅನುಭವಕ್ಕೆ ಬರಬೇಕಂದ್ರೆ ಸಚ್ಚಿಂತನೆ ಸತತ ಬೇಕಾಗ್ತದೆ. ಜಡಮತಿಗೆ ತಾಮಸ ಮತಿಗೊಳಗಾದವಾಗ ಅಥವಾ ವಿಷಯಾದಿಗಳ ಬೆನ್ನತ್ತಿದವಾಗ ಇದು ಅನುಭವಕ್ಕೆ ಬರ್ಬೋದು. ಅದಕ್ಕೆ ನೇರ ಜ್ಞಾನ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಅದನ್ನು ಬಹಿರಂಗದೊಳಗೆ ಬೋಧನೆ ಮಾಡಬಾರ್ದು ಅಂತ ಕಟ್ಟಪ್ಪನೇ ಐತಿ. ಯಾಕಂದ್ರೆ ಮಂದಮತಿಗೆ ಅದು ತದ್ವಿರ್ಧ ಅನಿಸ್ತತಿ. ಮಂದಮತಿ ಏನಂತಾನ? ಪರಬ್ರಹ್ಮ ಸ್ವರೂಪ ಎಲ್ಲೋ ಹೊರಗೈತಿ ಅಂತಾನ, ದೇವರು ಎಲ್ಲೋ ಹೊರಗೈತಿ ಅಂತಾನ. ಆದ್ರೆ ಜ್ಞಾನದ ತುದಿಗೆ ಬಂದಾಗ ದೇವರು ಎಲ್ಲರಲ್ಲಿಯೂ ಅದ. ಎಲ್ಲರಲ್ಲಿ ಇರತಕ್ಕಂಥ ಆ ಚೇತನಕ್ಕೆ ದೇವ್ರು ಅಂದರು. ಬಯಲು ಎಲ್ಲರಲ್ಲಿ ಹೆಂಗೈತಿ, ಆಕಾಶ ಎಲ್ಲರಲ್ಲಿ ಹೆಂಗೈತಿ, ಹಂಗೆ ಪರಬ್ರಹ್ಮ ಸ್ವರೂಪ ಎಲ್ಲರಲ್ಲಿ ಇದಾನ. ಎಲ್ಲರಲ್ಲಿ ಅದಾನ ಅಂತ ಹೇಳಬೇಕು. ಯಾಕಾಯ್ತಂದ್ರೆ ನಾವು ಆಕಾರ ರೂಪಕ್ಕೆ ಒಳಗಾಗ್ಯವ. ನಿಜವಾಗಿ ನೋಡಿದ್ರೆ ಅವ್ರ ಒಳಗೆ ತೋರಿದಂಥ ಪರಬ್ರಹ್ಮನಲ್ಲಿ ತೋರಿದಂಥ ಆಕಾರಗಳಿವೆಲ್ಲ ಅವನು ಬಿಟ್ಟು ಇಲ್ಲ ಮತ್ತೊಂದು ಯಾವುದೂ ಇಲ್ಲ. ಪಂಚವಾಯುಭೂತಗಳು ಅವನಲ್ಲೇ ತೋರಿದಂಥವು, ಅವನಲ್ಲಿ ತೋರಿ ಅವನಲ್ಲಿ ಅಡುವಂಥವು. ಮೂರು ಅವಸ್ಥೆಗಳು ಅವನ ಆಧಾರ ಮೇಲೆ ತೋರಿ ಅವನ ಆಧಾರದಲ್ಲಿ ಅಡುವಂಥವು. ನಾವು ಈ ಆಕಾರ ರೂಪದ ಒಳಗಾಗಿದ್ದರಿಂದ, ಅಸತ್ಯವನ್ನು ಸತ್ಯ ಅಂತ ನಂಬ್ಕೊಂಡು ಕುಂತಿದ್ದರಿಂದ, ಜನ್ಮ ಜನ್ಮಾಂತರ ಈ ಸಂಸ್ಕಾರ ಬರದೊಳಗಿದ್ದರಿಂದ ಪರಬ್ರಹ್ಮ ಸ್ವರೂಪ ನಿನ್ನ ಒಳಗೂ ಅದಾನ ಅಂತ ಹೇಳಬೇಕಾಗೈತಿ. ಹೊರತಾಗಿ ಪರಬ್ರಹ್ಮ ಸ್ವರೂಪ ಒಳಗೆ ಹೊರಗೆ ಅನ್ನಕ್ಕೆ ಬರೋದಿಲ್ಲ. ಸದ್ವಸ್ತು ಒಳಗೆ ಹೊರಗೆ ಅನ್ನಕ್ಕೆ ಬರೋದಿಲ್ಲ. ಸದ್ವಸ್ತು ಎಲ್ಲ ಕಡೆ ಮುಗುಲಿಗೆ ಮುಗುಲಾಗಿ ಬಯಲೈತಿ, ಆಕಾಶ ಐತಿ ಅಂದ್ರೆ ಆಕಾಶಕ್ಕೂ ಆಧಾರವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಸದ್ವಸ್ತು. ಆಕಾಶದೊಳಗೆ ಇವೆಲ್ಲ ತೋರ್ಯಾವ ಪಂಚವಾಯುಭೂತಗಳು ಅಂದ್ರೂ ಸದ್ಯಕ್ಕೆ ಪಂಚವಾಯುಭೂತಗಳು ಇಲ್ಲಿ 4 ಭೂತಗಳಿಗೆ ಆಧಾರವಾಗಿರ್ತಕ್ಕಂಥದ್ದು ಆಕಾಶ ಅಂದ್ರೂ ಸದ್ಯಕ್ಕೆ ಆ ಆಕಾಶಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಸಚ್ಚಿದಾನಂದ ಸ್ವರೂಪ. ಯಾಕಂದ್ರೆ ಈ ಹೊರಗಿನ ಆಕಾಶ ಹೊರಗಿನ ಬಯಲು ಒಂದು ಅವಸ್ಥೆ ಒಳಗೆ ತೋರ್ತತಿ, ಕನಸಿನ ಅವಸ್ಥೆ ಒಳಗಿದಿಲ್ಲ. 3 ಅವಸ್ಥೆಗಳು, ಈ 3 ಅವಸ್ಥೆಗಳು ಜಾಗ್ರ ಸ್ವಪ್ನ ಸುತ್ತಿ ಏನದವಲ್ಲ, ಆ ಒಂದು ಅವಸ್ಥೆಗಳು ತೋರಿದಂಥ ಈ ಪಂಚವಾಯುಭೂತಗಳು ಮತ್ತೊಂದು ಅವಸ್ಥೆ ಒಳಗಿಲ್ಲ. ಆದರೆ ಆ ಸದ್ವಸ್ತು ಮಾತ್ರ ಎಲ್ಲ ಅವಸ್ಥೆಗಳಿಗೂ ಆಧಾರವಾಗಿದೆ. ಅದು ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಪರಮಾತ್ಮ. ಆ ಪರಬ್ರಹ್ಮ ಸ್ವರೂಪ ಪರಮಾತ್ಮ ಎಲ್ಲರಿಗೂ ಒಂದೈತಿ. 2 ಪ್ರಶ್ನೆ ಏನಿಲ್ಲ ಇಲ್ಲಿ. ನಾವು 2, 3, 4 ಅನೇಕ ಬಗೆಯ ರೂಪಗಳನ್ನು ಕೊಟ್ಟು ಅವಕ್ಕೂ ಆಕಾರ ರೂಪಗಳನ್ನು ನಿರಾಕಾರ ನಿರಬ್ರಹ್ಮ ನಿರಾಕಾರನ ಸದ್ಗುಣ ಸಚ್ಚಿದಾನಂದ ಸ್ವರೂಪಿಗೆ ನಾವು ಆಕಾರ ರೂಪಗಳನ್ನು ಕೊಟ್ಟಿವು.
ಯಾಕಂದ್ರೆ ಇದು ಮಂದಮತಿಯ ಆಟ. ಮಂದಮತಿಗೆ ದೇಹನಾಣ್ಣು ಭಾವದಿಂದ ಪರಬ್ರಹ್ಮನನ್ನ ಅಲ್ಲಿ ಅದಾನ ಅಂತ ತೋರಿಸ್ಯಾರ ಅಷ್ಟೆ. ಅವನಿಗೆ ಆಕಾರ ಇದನ್ನು ಅವನ ಪ್ರತಿಮೆ ಅಂತ ಹೇಳಿದ್ರು, ಅವನ ಗುರುತು ಅಂತ ಹೇಳಿದ್ರು, ಅವ ಅಂತ ಹೇಳಿಲ್ಲ. ಜಗತ್ತಿನ ಎಲ್ಲ ಧರ್ಮಗ್ರಂಥಗಳಲ್ಲಿ ಏನು ಆಕಾರ ರೂಪಗಳನ್ನು ಮಾಡ್ಕೊಂಡು ಕುಂತವರಲ್ಲ, ಅವು ಲಕ್ಷಣಗಳಿಗೆ ಹೊಂದಿಲ್ಲ ಅಂತೇಳಿ ತೋರಿಸಿದಂಥವು ಅಷ್ಟೇ. ಗುಣಲಕ್ಷಣಗಳನ್ನು ತೋರ್ಸಕ್ಕೆ ಒಂದು ಜಡದೊಳಗೆ ಏನು ತೋರಿಸಬೇಕಲ್ಲ. ಜಡಮತಿಗೆ ತಾಮಸಮತಿ ಒಳಗಾದವ ಏನು ಮಾಡೋದು? ಸೂಕ್ಷ್ಮವಾದನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ ಇಲ್ಲ. ಅದಕ್ಕೆ ಈ ಆಕಾರ ರೂಪಗಳನ್ನು ಹುಟ್ಟಾಕಿದ್ರು. ಅರ್ಥಾರ್ಥ ಏನಪ್ಪ ಅಂದ್ರೆ ಚಿಹ್ನೆಗಳನ್ನು ಮಾಡಿದರು, ಗುರುತುಗಳನ್ನು ಮಾಡಿದರು. ಅವು ಧರ್ಮ, ಜಾತಿ, ಕುಲ, ಗೋತ್ರಗಳಿಗಾಗಿ ಬೇರೆ ಬೇರೆ ಆಗಿರಬಹುದು. ಅವು ಆಕಾರ ಮಾಡಿಕೊಂಡು ಬೇರೆ ಅನ್ನಿಸ್ತಾವೆ. ಆದ್ರೆ ಮೂಲ ಉದ್ದೇಶ ಒಂದಾಗಿದೆ. ಇವೆಲ್ಲ ಪರಬ್ರಹ್ಮಣ ಸ್ವರೂಪ, ಚೈತನ್ಯ ಸ್ವರೂಪದ ರೂಪಗಳು. ಇವೆಲ್ಲ ಇದರ ಆಧಾರವಾಗಿ ಇಟ್ಕೊಂಡು ಹೋಗಿದ್ರೆ ಅದನ್ನು ಮುಟ್ಟಕ್ಕೆ ಸಾಧ್ಯ ಐತಿ ನೀನು. ಅದಕ್ಕೆ ಇವನು ಆಕಾರ ರೂಪಗಳನ್ನು ಮಾಡಿದ್ರು. ಯಾಕಂದ್ರೆ ಜಡಮತಿಗೆ ತಾಮಸಮತಿಗಳಿಗಾಯನ, ಜಡಮತಿಗಳಿಗಾಯನ ಶರೀರ ನಾನು ಭಾವ ಕುಂತಾನ. ಮೊದಲು ಈ ಶರೀರವನ್ನು ಸಮರ್ಪಣೆ ಮಾಡಲಿ. ಎಲ್ಲಿ ಸಮರ್ಪಣೆ ಮಾಡಲಿ? ಸಚ್ಚಿದಾನಂದ ಸ್ವರೂಪ ಒಂದು ಐತಪ್ಪ, ನಿನ್ನ ಒಳಗೆ ಐತಿ. ನಿನ್ನ ಒಳಗೆ ಐತೆ ಅಂದರೆ ಅಜ್ಞಾನಿ. ನನ್ನ ಒಳಗೆ ಎಲ್ಲಿ ಐತಿ ಅಂತ ಮತ್ತೆ ಎಲುಬು, ಕೀಲು, ಚರ್ಮ ಇದನ್ನು ನೋಡ್ಕೊತ ಹೋಗ್ತಾನ. ನೋಡೋದಂದ್ರೆ ಹೆಂಗೆ ತಿಳ್ಕೊಂಡಾನ? ಕಣ್ಣಿನಿಂದ ನೋಡೋದಂತ ತಿಳ್ಕೊಂಡಾನ. ಈ ಪಂಚವಾಯುಭೂತಗಳಿಂದ ಹುಡುಕ್ಬೇಕಂತಾನ. ಈ ಪಂಚವಾಯುಭೂತಗಳಿಗೆ ನಿಲಕಲಾರದಂಥ ಸದ್ವಸ್ತು ನಮಗೆ ತಿಳಿಸೋದು ಹೆಂಗೆ? ನಿಮ್ಗೆ ಅನುಭವ ತಂದು ಕೊಡೋದು ಹೆಂಗೆ? ಅದು ಅತ್ಯಂತ ಕಠಿಣವಾದಂಥದ್ದು. ಅಂಥದನ್ನು ಅಜ್ಜವ್ರು ಸದ್ಬೋಧ ಚಂದ್ರಿಕ ಇಷ್ಟು ಚಂದ ಹೇಳ್ಕೊಂತ ಹೋಗ್ಯಾರ. ಅದನ್ನು ಓದ್ಕೊಂತ ಹೋದ್ರೆ ಮತಿ ಸೂಕ್ಷ್ಮ ಹಾಕೋಂತ ಬರ್ತದೆ. ಅದಕ್ಕೆ ಮೊದಲ ಪೂರ್ವಭಾವಿಯಾಗಿ ಆ ಸದ್ಬೋಧ ಚಂದ್ರಿಕೆ ಮುಟ್ಟುಕಿನ ಮೊದಲ ನೀತಿವತ್ತಾದ ಜೀವನ ಬೇಕಾಗ್ತದೆ. ನೀತಿವತ್ತಾದ ಜೀವನ, ಸಾತ್ವಿಕ ಗುಣಗಳನ್ನು ಬೆಳೆಸ್ಕೊಂಡು ಅದನ್ನು ಮುತ್ತಿದ್ರೆ ಅದು ತಿಳಿಯಾಕೆ ಶುರುವಾಗ್ತದೆ. ನಾವು ಹಂಗೆ ಓದಿದ್ರೆ ಮೇಲೆ 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 ಸದ್ವಸ್ತುನ ಬಗ್ಗೆ ಹೇಳಿದಂಥದ್ದು ಅದನ್ನು ಅನುಭವದಿಂದ ನೋಡ್ಕೊಂತ ಹೋಗ್ಬೇಕಾಗತ್ತೆ. ನಾವು ಈ ಹೊರಗಿನ ಪ್ರಪಂಚದ ಹೆಂಗೆ ವಿಚಾರ ಮಾಡ್ತೇವೆ ಹಂಗೆ ವಿಚಾರ ಮಾಡ್ಕೊಂತ ಹೋಗ್ತಿಲ್ಲ, ಅನುಭವ ಬರೋಲ್ಲ. ಹೊರಗಿನ ಜಗತ್ತಿನ ವಿಚಾರಗಳನ್ನು ಯಾವುದರ ಒಂದು ಅಳತಿಗೋಲಿಟ್ಟು ನೋಡ್ತೇವೆ ನಾವು. ಶ್ರೀಮಂತಿಕೆನ ಒಂದು ಅಳತಿಲಿಂದ ಅಳಿತೇವೆ, ಮತ್ತೊಂದನ್ನು ವಿದ್ಯೆಯನ್ನು ಮತ್ತೊಂದರಿಂದ ಅಳಿತೇವೆ. ಆದರೆ ಇದನ್ನು ಅಳೆಯಕ್ಕೆ ಬರೋದಿಲ್ಲ. ಇದನ್ನು ತಿಳಿಬೇಕಂದ್ರೆ ನಿನ್ನ ಮತಿ ಏನಾಗಬೇಕು? ಸೂಕ್ಷ್ಮ ಆಗಬೇಕು. ಆ ಸೂಕ್ಷ್ಮ ಮತಿಗೆ ವಿವೇಕ ಅಂದ್ರೆ. ಅದು ವಿವೇಕ ಯಾವಾಗ ಜಾಗರಕತಿ ಆವಾಗ ಇದು ತೋರ್ತಕ್ಕಂಥದ್ದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗ ಶುರುವಾಗ್ತದೆ. ಅಲ್ಲಿವರೆಗೆ ಸತ್ಯ ಅಂತಲೇ ಭಾಸಕತಿ, ಅಲ್ಲಿವರೆಗೆ ಇದ್ರೊಳಗೆ ಬಡದಾಡ್ಕೊಂತ ಕುಂದಿರ್ತಾನೆ. ಅದಕ್ಕೆ ನಾವು ಮೊದಲ ಮತಿಯನ್ನು ಪರಿಶುದ್ಧ ಮಾಡ್ಕೋಬೇಕು. ಅಂತಃಕರಣದೊಳಗೆ ರಾಗ ದ್ವೇಷಾದಿಗಳನ್ನು ವಿಚಾರದಿಂದ ತೆಗೆದು ಹಾಕೋಂತ ಬರಬೇಕು. ಯಾವಾಗ ಇದು ಸಾಧ್ಯ ಐತಿ? ಈ ಸದ್ವಿಚಾರ ಸಚ್ಚಿಂತನೆ ಪುನಃ ಪುನಃ ಮಾಡಿದಾಗ ಮಾತ್ರ ನಮ್ಮಲ್ಲಿದ್ದಂಥ ದೋಷಗಳು ಕಡಿಮೆ ಆಗ್ತವೆ. ಮತ್ತೊಂದು ಬಹಿರಂಗದ ಆಚರಣೆಯಿಂದ ದೋಷಗಳ, ಅಂತಃಕರಣದ ದೋಷಗಳು ಕಡಿಮೆ ಆಗುವುದಿಲ್ಲ. ಯಾವಾಗ ಈ ಅಂತಃಕರಣದ ದೋಷಗಳು ಕಡಿಮೆ ಆಗ್ತಾವೋ ಆವಾಗ ಆ ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ನಿನ್ನ ಅಂತಃಕರಣದೊಳಗೆ ಐತಿ ಅಂತ ಹೇಳ್ತಾರೋ, ಎಲ್ಲದಕ್ಕೂ ಆಧಾರ ಐತಿ ಅಂತಾರೆ. ಅದು ಅನುಭವ ಪಡಿಸೋದು. ಅದನ್ನು ಅನುಭವಕ್ಕೆ ಮಾಡ್ಕೋಬೇಕಂದ್ರೆ ಸತತ ಪ್ರಯತ್ನದಿಂದ, ಅನನ್ಯವಾದ ಭಕ್ತಿ ಭಾವದಿಂದ ಯಾರು ತೊಡಗ್ತಾರ ಅವರಿಗೆ ಅನುಭವ ಪಡಿಸೋದು. ಅದ ಮನುಷ್ಯ ಜನ್ಮದ ಕರ್ತವ್ಯ. ಅದನ್ನೆಲ್ಲರೂ ಮಾಡಬೇಕು. ಸಕಲ